बीजापुर में जय कर्नाटक संगठन के नए जिला अध्यक्ष का ग्रैंड सम्मान। पिछले दिनों एक निजी होटल में जय कर्नाटक संगठन के स्टेट पदाधिकारियों द्वारा एक प्रेस कॉन्फ्रेंस करके बताया गया था कि जिला कमेटी को डिसॉल्व किया गया है। इसी कड़ी में जय कर्नाटक संगठन के हेड ऑफिस बेंगलुरु में संगमेश गौड़ा दाशाड़ को स्टेट प्रेसिडेंट डॉक्टर BN जगदीश ने जिला अध्यक्ष के पद से संगमेश गौड़ा दाशाड़ की घोषणा की गई। इस मौके पर H रामचंद्रैया स्टेट वर्किंग प्रेसिडेंट, R मुनिस्वामी स्टेट सीनियर वाइस प्रेसिडेंट, राज गगन राजू स्टेट जनरल सेक्रेटरी और BB इंगलगी स्टेट सेक्रेटरी, ये सब जिला अध्यक्ष की घोषणा में शामिल थे। बीजापुर शहर के श्री सिद्धेश्वर देवस्थान में नए जिला अध्यक्ष संगमेश गौड़ा दाशाड़ ने अपनी पूरी टीम के साथ एक विशेष पूजा की। इसके बाद संगमेश गौड़ा दाशाड़ का सामाजिक कार्यकर्ताओं और संगठन से जुड़े सभी पदाधिकारी और कार्यकर्ताओं ने बड़े पैमाने पर सम्मान किया। इसी के चलते हमारे माध्यम से जिला अध्यक्ष संगमेश गौड़ा दाशाड़ ने बात करते हुए जिले में संगठन को पूरी तरह से मजबूत करने की बात कही। इस मौके पर पूर्व जिला संचालक मुकद्दस इनामदार, पूर्व महिला कार्यदर्शी मल्लम्मा लमाणी और महिला मुखंड लक्ष्मी दाशाड़, पूर्व सिंदगी तालुका अध्यक्ष संतोष मनगोली, इन सब ने जिला अध्यक्ष को बधाई दी। नूतन अध्यक्षರಿಗೆ ಅಭಿನಂದನೆಗಳೆಲ್ಲ ನಮ್ಮ ಜೈ ಕರ್ನಾಟಕ ಸಂಘಟನೆ ಪರವಾಗಿ ಸಂಗಮೇಶ್ दाशाड़ ಅವರಿಗೆ ಇವತ್ತಿನಿಂದ ಒಳ್ಳೆ ಸಂಘಟನೆ ಮಾಡಲಿಕ್ಕೆಸಿಂದ ಎಲ್ಲ ಸಂಘಟನೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ। ಇವತ್ತಿನ ದಿವಸ ನಮ್ಮ ಜೈ ಕರ್ನಾಟಕ ಸಂಘಟನೆಯ ಎಲ್ಲ ಜಿಲ್ಲಾ ಹಾಗೂ ನಗರ, ತಾಲೂಕಾ ಹಾಗೂ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಹಬ್ಬದ ದಿವಸ ಅಂತಾನೆ ಹೇಳ್ಬೋದು। ಇವತ್ತಿನ ದಿವಸ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರನ್ನಾಗಿ ಶ್ರೀಯುತ ಜಗದೀಶ್ ಅಣ್ಣನವರು ನನಗೆ ಒಂದು ಜಿಲ್ಲಾ ಜವಾಬ್ದಾರಿಯನ್ನು ಕೊಡಮಾಡಿದ್ದಾರೆ। ಆ ಜವಾಬ್ದಾರಿಯನ್ನು ನಾನು ಲೋಕರೂಢಿ, ನೈತಿಕ ನಿಯಮ, ಯಾವುದೇ ಜಾತಿ ಭೇದ ಮತಗಳನ್ನು ತರದೆ ಎಲ್ಲರ ಜೊತೆ ಹೊಂದಾಣಿಕೆಯಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತಾ ಈ ಒಂದು ಬಡವರ ಹಾಗೂ ಮಹಿಳೆಯರ ಹಾಗೂ ಮಕ್ಕಳ ಎಲ್ಲ ಒಂದು ಕಷ್ಟಗಳನ್ನು ತಿಳಿದುಕೊಂಡು ಅವರ ಜೊತೆಗೆ ನಾನು ಹೆಗಲು ಕೊಟ್ಟು ನಡೀತೀಯ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಅಣ್ಣ ಮುತ್ತಪ್ಪರವರು ಕಟ್ಟಿರ್ತಕ್ಕಂಥ ಜಯ ಕರ್ನಾಟಕ ಸಂಘಟನೆ ಇವತ್ತು ಡಾಕ್ಟರ್ BN ಜಗದೀಶ್ ರವರ ನೇತೃತ್ವದಲ್ಲಿ ನನಗೆ ಏನು ಈ ಜಿಲ್ಲಾ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನನ್ನ ಎಲ್ಲ ಜಿಲ್ಲಾ ಹಾಗೂ ನಗರ, ತಾಲೂಕಾ, ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನನ್ನ ಶ್ರೇಯಸ್ಸನ್ನು ಬಯಸುವಂತ ನನ್ನ ಎಲ್ಲ ಹಿರಿಯರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ। ಜೈ ಹಿಂದ್, ಜೈ ಕರ್ನಾಟಕ ಮಾತೆ। ಈಗ ಏನಪ್ಪ ಅಂದ್ರೆ ಇದು ನೋಡೋರಿಗೆ ಹಾರ ತಿಳಿಸಿ ಅನಿಸಿರ್ಬೋದು, ಆದ್ರೆ ಇದ್ರ ಹಿಂದೆ ನನಗೊಂದು ಭಾರ ಹೊರಿಸಿದ್ದಾರೆ ತಿಳಿಸಿ ಅನಿಸ್ತಾ ಇದೆ। ಯಾಕಂದ್ರೆ ಈ ಭಾರವನ್ನು ಹೊತ್ಕೊಂಡು ಅಂದ್ರೆ ಇವತ್ತು ವಿಶ್ವಾಸ ಇಟ್ಟು ಈ ಜನ ನನ್ನ ಮೇಲೆ ಏನು ಭಾರ ಹೊರಿಸ್ಯಾರ, ಆ ಭಾರವನ್ನ ನಾನು ಹೊತ್ಕೊಂಡು ಅವರ ಭಾರವನ್ನ ಇಳಿಸುವಂತ ಪ್ರಯತ್ನ ಮಾಡ್ತೀನಿ, ಇಷ್ಟು ಮಾತ್ರ ಹೇಳ್ಬೋದು। ಈಗ ಜಿಲ್ಲೆಯಲ್ಲಿ ನೋಡ್ರಿ, ಈಗ ಸಂಘಟನೆ ಅಂದಾಕ್ಷಣಕ್ಕೆ ಪ್ರಜಾಪ್ರಭುತ್ವ ತಳಹದ ಅಲ್ಲಿನ ನಾವೆಲ್ಲರೂ ಇರಬೇಕಾಗ್ತದೆ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಇರಬೇಕಾಗ್ತದೆ। ಕಾನೂನು ಚೌಕಟ್ಟುಗಳನ್ನ ಮೀರಿ ಇವತ್ತು ಸರ್ಕಾರದ ಯೋಜನೆಗಳು ಬಡವರಿಗೆ ಹಾಗೂ ಮಹಿಳೆಯರಿಗೆ ತಲುಪದೇ ಇದ್ದಲ್ಲಿ ಅವರ ಪರವಾಗಿ ನಮ್ಮ ಸಂಘಟನೆ ಹೋರಾಟ ಮಾಡಿ ಆದರೂ ಆ ದೀನ ದಲಿತರ ಒಂದು ಒಳ್ಳೆಯದಕ್ಕೆ ನಾವು ಬಯಸ್ತೀವಿ ಅಂತಕ್ಕಂಥ ಸಂಘಟನೆ ಒಂದು ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನಾವಿದ್ದೇವೆ। ಸಂಗಮೇಶ್ दाशाड़ ಇರ್ತೇವೆ, ಇಲ್ಲೇ ಬರಟಗಿ ಗ್ರಾಮ, ವಿಜಯಪುರ ಜಿಲ್ಲಾ, ಜಯ ಕರ್ನಾಟಕ ಸಂಘಟನಾ ಅಧ್ಯಕ್ಷ। ಎಲ್ಲರಿಗೂ ನಮಸ್ಕಾರ। ಇವತ್ತು ಜಯ ಕರ್ನಾಟಕ ಸಂಘಟನೆ ವಿಜಯಪುರ ಜಿಲ್ಲೆ ಎಲ್ಲ ನೂತನ ಕಾರ್ಯಕರ್ತರು ಅಥವಾ ಪದಾಧಿಕಾರಿಗಳಿಗೆ ಎಲ್ಲರಿಗೆ ಇವತ್ತು ಹಬ್ಬದ ವಾತಾವರಣ ಇದೆ। ಯಾಕಂದರೆ ಪ್ರತಿ ಸಲ 2 ವರ್ಷಕ್ಕೊಮ್ಮೆ ಜಿಲ್ಲಾಧ್ಯಕ್ಷ ಬದಲಾವಣೆ ಆಗತ್ತೆ, ಅದು ಯಾವ ಸಂಘಟನೆನೂ ಆಗಲ್ಲ। ಆದರೆ ಜಯ ಕರ್ನಾಟಕ ಸಂಘಟನೆಯಲ್ಲಿ ಅಣ್ಣ ಮುತ್ತಪ್ಪರಾಯ ಹೇಳಿದಂಗೆ ಪ್ರತಿ ವರ್ಷ ಒಬ್ಬ ಹೊಸ ನಾಯಕನ್ನು ಹುಟ್ಟಾಗ್ತಿದೆ। ಅದೇ ಥರ ಈ ಸಲ ನಮ್ಮ
ಎಲ್ಲರ ಆತ್ಮೀಯ ಆದ ಸಂಗಮೇಶ್ ದಾಶಾಳ್ಗೌಡರಿಗೆ ಇದು ಅವಕಾಶ ಸಿಕ್ಕಿದೆ. ನಾನು ರಾಜ್ಯ ಅಧ್ಯಕ್ಷರು ಹಾಗೂ ರಾಜ್ಯ ಎಲ್ಲ ಪದಾಧಿಕಾರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಈ ಸಲ ನಮ್ಮ ಜಿಲ್ಲೆಗೆ ಅವರು ಒಂದು ಒಳ್ಳೆಯ ಹೋರಾಟಗಾರರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ನಾನು ಆಶೆ ಪಡ್ತೀನಿ ಮುಂದಿನ ದಿವಸದಲ್ಲಿ ಜಯ ಕರ್ನಾಟಕ ಸಂಘಟನೆ ಇಡೀ ವಿಜಯಪುರ ಜಿಲ್ಲೆ ರಾಜ್ಯಕ್ಕೆ ಒಂದು ಮಾದರಿಯನ್ನ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿವಸದಲ್ಲಿ ಶಿಕ್ಷೆ ಆಗಲಿ ಅಥವಾ ಯುವಕರಾಗಲಿ ಯಾರಿಗೂ ಈ ಜಿಲ್ಲೆನಲ್ಲೇ ನಡೀತಾ ಇರೋದು ಒಂದು ಅನ್ಯಾಯ ಇದೆ. ಆ ಅನ್ಯಾಯಕ್ಕೆ ನಾವು ಬಲಪಡಿಸ್ತೀವಿ, ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟನೂ ಮಾಡ್ತೇವೆ ಅಂತ ನಾನು ಕೇಳ್ಕೊತೀನಿ. ನನ್ನ ಹೆಸರು ಮುಖದ್ದಸ್ ಇನಾಮದಾರ್, ನಿಕಟಪೂರ್ವ ಜಿಲ್ಲಾ ಸಂಚಾಲಕ. ನಮಸ್ತೆ, ನನ್ನ ಹೆಸರು ಮಲ್ಲಮ್ಮ ಲಮಾಣಿ. ಜಯ ಕರ್ನಾಟಕ ಸಂಘಟನೆಯಲ್ಲಿ ವರ್ಕ್ ಮಾಡ್ತೀವಿ. ಸಂಗಮೇಶ್ ದಾಶಾಳ್ ಅವರಿಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಮತ್ತು ಅವರಿಗೆ ಇವತ್ತು ಸಿದ್ದೇಶ್ವರ ಗುಡಿಯಲ್ಲಿ ಸನ್ಮಾನ ಇಟ್ಕೊಂಡು ಪೂಜೆ ಸಲ್ಲಿಸಿದ್ದೇವೆ. ಜಯ ಕರ್ನಾಟಕ ಸಂಘಟನೆಯಿಂದ ಯಾರಿಗೇ ಆದರೂ ಏನೇ ಸರ್ಕಾರಿ ಸೌಲಭ್ಯಗಳನ್ನು ದೊರಕದೇ ಇದ್ದಲ್ಲಿ ಜಯ ಕರ್ನಾಟಕ ಸಂಘಟನೆ ಬಲವಾಗಿ ಹೋರಾಟ ಮಾಡಿ ಯಾರಿಗೆ ಬಡಬಗ್ಗರಿಗೆ ಸಲ್ಲದ್ದನ್ನು ಸಲ್ಲಿಸಿ ಕೊಡುತ್ತೇವೆ ಎಂದು ಹೇಳುತ್ತೇವೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ದೋಶಾಳ, ಜಯ ಕರ್ನಾಟಕ ಸಂಘಟನೆಯಿಂದ ಮಾತಾಡೋದು. ಸಂಗಮೇಶ್ ದೋಶಾಳ್ ಅವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡು ಬಿಜಾಪುರ ಜಿಲ್ಲಾಕ್ಕೆ ಬರಮಾಡಿಕೊಂಡಿದ್ದೇವೆ. ಇವತ್ತು ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀವಿ. ದೋಶಾಳ್ಗೌಡರು ಒಳ್ಳೇದಾಗಲಿ, ಜಯ ಕರ್ನಾಟಕ ಸಂಘಟನೆ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ಇನ್ನು ಬಡಬಗ್ಗರಿಗೆ, ಯಾವುದೇ ದಲಿತರಿಗೆ ಏನೇ ಸಮಸ್ಯೆ ಇದ್ರೂ ವಿಜಯಪುರ ಜಿಲ್ಲಾ ಆಗಲಿ ಮತ್ತು ಯಾವುದೋ ಜಿಲ್ಲಾ ಆಗಲಿ ನಾವು ಸಂಘಟನೆಯ ಪರವಾಗಿ ಹೋರಾಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಸಿದ್ದೇಶ್ವರ ಸನ್ನದಿಯಲ್ಲಿ ಸ್ಮರಿಸುತ್ತಾ ಇವತ್ತಿನ ದಿವಸ ಈ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ನೂತನ ಅಧ್ಯಕ್ಷರಾದಂಥ ಸಂಗಮೇಶ್ ದಾಶಾಳ್ ಸರ್ ಇವರಿಗೆ ನಮ್ಮ ಗ್ರಾಮ ಹಾಗೂ ವಲಯ ತಾಲೂಕು ಜಿಲ್ಲಾ ಘಟಕಗಳಿಂದ ನಮ್ಮ ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದ ಸಂತೋಷ್ ಮನಿಗೋಳರು ಅವರಿಗೆ ಒಂದು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ